ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಸ್ವೀಟ್ ಚಿಲ್ಲಿ ಚಾನಲ್ ಫಾರ್ ಫುಡ್ಡಿ ಫೋಕ್ಸ್. ಇವತ್ತು ಒಂದು ತುಂಬ ಹೆಲ್ದಿಯಾದಂತಹ ಜ್ಯೂಸ್ ಹೇಗೆ ಮಾಡೋದಂತ ಹೇಳ್ಕೊಡ್ತಿದ್ದೀನಿ. ತುಂಬ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ರುಚಿನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇವತ್ತು ಯಾವುದಪ್ಪ ವಿಶೇಷವಾದ ಜ್ಯೂಸ್ ಅಂದರೆ ಸ್ಟಾರ್ ಫ್ರೂಟ್ ಜ್ಯೂಸ್. ಇದನ್ನು ಕನ್ನಡದಲ್ಲಿ ಕಮರಾಕ್ಷಿ ಅಂತ ಕರೀತಾರೆ, ಇಂಗ್ಲೀಷಲ್ಲಿ ಕ್ಯಾರಂಬೋಲಾ ಅಂತ ಕರೀತಾರೆ. ಬನ್ನಿ ಈಗ ಹೇಗೆ ಮಾಡೋದಂತ ನೋಡೋಣ. ಇಲ್ಲೆಲ್ಲ ಇಂಗ್ರೀಡಿಯೆಂಟ್ಸ್ ತೋರಿಸ್ತಾ ಇದ್ದೀನಿ. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ತುಂಬ ಹೆಲ್ದಿ ಜ್ಯೂಸ್ ಮಾಡ್ಬೋದು. ಇದಕ್ಕೆ ನಿಮ್ಗೆ ಬಹುಶಃ ಈಗ ಗೊತ್ತಾಗ್ತಿರ್ಬೋದು ಯಾಕೆ ಸ್ಟಾರ್ ಫ್ರೂಟ್ ಅಂತ ಕರೀತಾರೆ ಅಂತ. ನೋಡಿ, ಅದ್ರ ಶೇಪ್ ಸ್ಟಾರ್ ಥರನೇ ಇದೆ. ಈಗೆಲ್ಲ ಅದನ್ನು ನೋಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಪ್ರತಿಯೊಂದು ಪೀಸು ಕೂಡ ಸ್ಟಾರ್ ಥರನೇ ಇದೆ. ಆಕಾಶದಿಂದ ನಕ್ಷತ್ರಗಳು ಉದುರಿ ಥರ ಇದೆ ನೋಡಿ. ಸೊ ಇದನ್ನು ಈಗ ಮಿಕ್ಸಿಗೆ ಹಾಕ್ಕೊಂಡು ಜ್ಯೂಸ್ ಹೇಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಈಗ ಮಿಕ್ಸಿ ಜಾರಿಗೆ ಫ್ರೂಟ್ಸ್ನೆಲ್ಲ ಕಟ್ ಮಾಡಿರೋಂಥ ಫ್ರೂಟ್ಸನ್ನು ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಪುದೀನ ಹಾಕ್ಕೋಬೇಕು. ಅದಾದಮೇಲೆ ಸ್ವಲ್ಪ ಶುಂಠಿ ಹಾಕ್ಕೋಬೇಕು. ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಇದು ಒಂಥರ ಸ್ವೀಟ್ ಮಿಶ್ರಿತ ಹುಳಿ ಟೇಸ್ಟ್ ಇರೋವಂಥದ್ದು ಫ್ರೂಟು. ಮತ್ತು ಇಲ್ಲಿ 4 ಸ್ಪೂನ್ ನಾನು ಬ್ರೌನ್ ಶುಗರ್ ಹಾಕ್ಕೋತಿದ್ದೀನಿ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸ್ವಲ್ಪ ಕಾಸ್ಟ್ಲಿ ಆದರೂ ಕೂಡ ಬ್ರೌನ್ ಶುಗರು ಆರೋಗ್ಯಕ್ಕೆ ಒಳ್ಳೆಯದು. ನಿಮಗೆ ಬ್ರೌನ್ ಶುಗರ್ ಇಲ್ಲ ಅಂತಂದರೆ ಬೆಲ್ಲ ಯೂಸ್ ಮಾಡ್ಬೋದು, ಅಥವಾ ಜೋನಿ ಬೆಲ್ಲ ಯೂಸ್ ಮಾಡ್ಬೋದು, ಸಕ್ಕರೆ ಕೂಡ ಯೂಸ್ ಮಾಡ್ಬೋದು. ಬಟ್ ಹೆಲ್ತ್ ಬೆನಿಫಿಟ್ ಜಾಸ್ತಿ ಬೇಕಂದರೆ ನಮಗೆ ಬ್ರೌನ್ ಶುಗರು ಮತ್ತು ಬೆಲ್ಲ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ನಾನಿಲ್ಲಿ ಇಡೀ ಒಂದು ನಿಂಬೆಹಣ್ಣನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ನಿಂಬೆಹಣ್ಣಿನ ರಸ. ಸೊ ಇವಿಷ್ಟೇ ಇಂಗ್ರೀಡಿಯೆಂಟ್ಸಲ್ಲಿ ನಾನು ಜ್ಯೂಸ್ ಮಾಡ್ತಾಯಿದ್ದೀನಿ. ಸೊ ಇವನ್ನೆಲ್ಲನೂ ಹಾಕ್ಕೊಂಡು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೋಬೇಕು. ತುಂಬ ತಿಕ್ಕಾಗತ್ತೆ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ನುಣ್ಣಕ್ಕೆ. ನೋಡಿ, ಇದಿಷ್ಟು ಇಂಗ್ರೀಡಿಯೆಂಟ್ಸ್ ನಿಮಗೆ ಕಾಣಿಸ್ತಾ ಇದೆ. ನೀರು ಹಾಕ್ಕೋತಾ ಇದ್ದೀನಿ. ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಈ ಥರ ಗ್ರೈಂಡ್ ಮಾಡಿಕೊಂಡು ಆಮೇಲೆ ತುಂಬ ತಿಕ್ ಅನ್ನಿಸ್ತಂದ್ರೂ ಬೇಕಾದ್ರೆ ಅಡಿಷ್ನಲಾಗಿ ನೀವು ನೀರು ಹಾಕ್ಕೋಬೋದು ಆಮೇಲೆ. ಸೊ ನೀವು ಮಿಕ್ಸಿಗೆ ಹಾಕ್ಕೊಳ್ಳೋವಾಗ ಅದು ರುಬ್ಬಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೂ ನಡೆಯುತ್ತೆ. ಸೊ ಇಲ್ಲಿ ನಿಮ್ಮ ಬಹುಶಃ ಕಲರ್ ಕಾಣಿಸ್ತಿರ್ಬೋದು. ಇಲ್ಲಿ ಬ್ರೌನ್ ಕಲರ್ ಇದೆ, ಯಾಕಂದರೆ ನಾನು ಬ್ರೌನ್ ಶುಗರ್ ಹಾಕಿರೋದ್ರಿಂದ. ಈಗ ನನಗೆ ತುಂಬ ತಿಕ್ ಅನ್ನಿಸ್ತು, ಅದಕ್ಕೆ ಅಡಿಷ್ನಲಾಗಿ ಮತ್ತೆ ನೀರು ಹಾಕ್ಕೋತಾ ಇದ್ದೀನಿ. ಸೊ ಇನ್ನು ಇದ್ರ ಹೆಲ್ತ್ ಬೆನಿಫಿಟ್ ಏನಪ್ಪ ಅಂದರೆ ತುಂಬ ಬೆನಿಫಿಟ್ಸ್ಗಳಿದೆ. ಇದು ಕಾರ್ಡಿಯೋವೆಸ್ಕ್ಯುಲರ್ ಸಿಸ್ಟಮನ್ನು ತುಂಬ ಬೂಸ್ಟಪ್ ಮಾಡುತ್ತೆ. ವಿಟಮಿನ್ ಸಿ ಇರೋದ್ರಿಂದ ಹೆಲ್ತಿಗೆ ತುಂಬ ಒಳ್ಳೆಯದು. ಡೈಜೆಷನ್ಗೆ ಒಳ್ಳೆಯದು. ಫೈಬರ್ ಅಂಶ ಇರುತ್ತೆ ಇದರಲ್ಲಿ. ಮತ್ತು ಶುಗರ್ ಲೆವೆಲನ್ನು ಕೂಡ ಕಂಟ್ರೋಲ್ ಮಾಡುತ್ತೆ ಇದು. ಮತ್ತು ಕಾನ್ಸ್ಟಿಪೇಷನ್ ಈ ಥರದ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡುತ್ತೆ. ಮತ್ತು ವಿಟಮಿನ್ ಸಿ ಅಂದರೆ ಸ್ಕಿನ್ನು ಮತ್ತು ಹೇರ್ಗೂ ಕೂಡ ತುಂಬ ಒಳ್ಳೆಯದು. ಹಾಗಾಗಿ ಇದನ್ನು ಬಳಸೋದ್ರಿಂದ ತುಂಬಾ ಅನುಕೂಲ ಇದೆ. ಇದು ಸಾಮಾನ್ಯಕ್ಕೆ ನಾವು ಮಾರ್ಕೆಟಲ್ಲೆಲ್ಲ ಬೇರೆ ಹಣ್ಣುಗಳ ಥರ ಸಿಗಲ್ಲ. ಬಟ್ ಸಿಕ್ಕರೆ ದಯವಿಟ್ಟು ಇದನ್ನು ತೊಗೊಂಬಂದು ಉಪಯೋಗಿಸ್ಕೊಳ್ಳಿ, ತುಂಬ ಒಳ್ಳೆಯದು. ನೋಡಿ, ಎಷ್ಟು ಬ್ರೌನ್ ಶುಗರ್ ಹಾಕಿರೋದ್ರಿಂದ ಬ್ರೌನ್ ಕಲರ್ ಕಾಣ್ತಾ ಇದೆ ಇಲ್ಲಿ. ಹಾಗೆ ಕೂಡ ತಿನ್ಬೋದು. ಇದಕ್ಕೆ ನಾವು ಉಪ್ಪು ಖಾರ ಹಾಕ್ಕೊಂಡು ಮಾವಿನಕಾಯಿ ತಿಂತೀವಲ್ಲ, ಹಾಕಿ ತಿಂದರೂ ಚೆನ್ನಾಗಿರುತ್ತೆ. ಅದೇ ಟೇಸ್ಟ್ ಬರುತ್ತೆ. ಹುಳಿ ಮತ್ತು ಸ್ವೀಟಿಶ್ ಇದು ಬರುತ್ತೆ. ನೋಡಿ, ಈಗ ನಮಗೆ ಹೆಲ್ದಿ ಮತ್ತು ಟೇಸ್ಟಿಯಾದಂಥ ಒಂದು ಹೆಲ್ತ್ ಡ್ರಿಂಕ್ ಅಥವಾ ಹೆಲ್ತಿ ಜ್ಯೂಸ್ ರೆಡಿಯಾಗಿದೆ. ನೀವು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಹೆಲ್ತಿಗಂತೂ ತುಂಬ ಸೂಪರಾಗಿರೋವಂಥ ರಿಸಲ್ಟ್ಸ್ ಕೊಡುತ್ತೆ. ಟ್ರೈ ಮಾಡಿ ನೋಡಿ.